ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಮೈ ಲಿಟಲ್ ವರ್ಲ್ಡ್. ನಾನು ಲಾವಣ್ಯ. ಟೈಮ್ ಎಷ್ಟಾಯಿತು ಜಾನು? 6:30 ಆಗಿದೆ. ಬೆಳಗ್ಗೆ ಎಲ್ಲರನ್ನೂ ಎಬ್ಬಿಸ್ಬಿಟ್ಟು ರೆಡಿ ಮಾಡಿದ್ದೀವಿ. ಏನಕ್ಕೆ ರೆಡಿ ಆಗಿದ್ದೀವಿ ಅಂತ ಗೊತ್ತಾಗುತ್ತೆ. ನಾವು ಇವತ್ತು ಎಲ್ಲಿ ಹೋಗ್ತಿದ್ದೀವಿ? ಸರ್ಪ್ರೈಸ್. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಿದ್ದೀವಿ ಅಂತ. ಬನ್ನಿ ಹೋಗೋಣ. ರಾತ್ರಿ ನಾನು ಪಲ್ಟಿ ಬಿಡುತ್ತೆ. ಮೆಟ್ರೋಗೋಸ್ಕರ ವೇಟಿಂಗ್. ಈಗ ಗೊತ್ತಾಗಿರ್ಬೇಕು ನಿಮಗೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಇಸ್ಕಾನ್ ಟೆಂಪಲ್ಗೆ ನಾವು ಹೋಗ್ತಿರೋದು. ಅಂತೂ ಇಂತೂ ಇಸ್ಕಾನ್ ತಲುಪಿದ್ವಿ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗೀತು. ಇವಾಗ ಫುಟ್ವೇರ್ಗೆ ಹಾಕ್ಬಿಟ್ಟು ದರ್ಶನಕ್ಕೆ ನಿಂತ್ಕೊಳ್ಳೋದು. ಇಂತೂ ಬಂದು ಇಸ್ಕಾನ್ ಟೆಂಪಲ್, ನನ್ನ ಫೇವ್ರೆಟ್ ಟೆಂಪಲ್. ನಾವಿಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಏಪ್ರಿಲ್ 22ರಿಂದ ಮೇ 3ರವರೆಗೆ ಬ್ರಹ್ಮರಥೋತ್ಸವ ನಡೀತಿದೆ ಅಂತ. ಫಸ್ಟೇ ಗೊತ್ತಾಗಿದ್ದರೆ ಆವಾಗಲೇ ಬರ್ಬೋದಾಗಿತ್ತು ಅಂತ ಅನ್ನಿಸ್ತು. ಅಂದರೆ ನಾವು ಪ್ಲ್ಯಾನ್ ಇಲ್ಲದೇ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಿದ್ದು ಅಷ್ಟೇ. 25 ವರ್ಷಗಳ ಸಂಭ್ರಮ ರಜತ ಮಹೋತ್ಸವ ಇದು ಈ ವರ್ಷದ ಬ್ರಹ್ಮರಥೋತ್ಸವದಿಂದ ಪ್ರಾರಂಭವಾಗುತ್ತಿದೆ. ಇದಕ್ಕೆ ಬ್ರಹ್ಮರಥೋತ್ಸವ ಮೂಲ ವಿಗ್ರಹಗಳಿಗೆ ಮಹಾಕುಂಭಾಭಿಷೇಕ ಮಾಡ್ತಾರೆ. ಮಹಾಕುಂಭಾಭಿಷೇಕ ನಡೆಯೋದು 12 ವರ್ಷಗಳಿಗೊಮ್ಮೆ ಮಾತ್ರ. ಈ ಬ್ರಹ್ಮರಥೋತ್ಸವ 14 ದಿನ ನಡೆಯುತ್ತೆ. ಈ 14ನೇ ದಿನದಲ್ಲಿ ಮೊದಲನೇ ದಿನ ಧ್ವಜಾರೋಹಣದಿಂದ ಸ್ಟಾರ್ಟ್ ಮಾಡ್ತಾರೆ. ಪ್ರತಿದಿನ ನಾನಾ ಅಲಂಕಾರ, ಪೂಜೆ ಎಲ್ಲ ಇರುತ್ತೆ. ಇದಕ್ಕೆ ದೇವರುಗಳಿಗೂ ವಾಹನಗಳು ಎಲ್ಲ ಇರುತ್ತೆ. ಗರುಡ ವಾಹನ, ಹನುಮ ವಾಹನ, ಹಂಸ ವಾಹನ ಅಂತ ಈ ರೀತಿಗಳಲ್ಲಿ ಪ್ರತಿದಿನ ವಾಹನಗಳಲ್ಲಿ ಉತ್ಸವ ನಡೀತಾ ಇರುತ್ತೆ. ಇಲ್ಲಿ ಉಯ್ಯಾಲೋತ್ಸವನೂ ಮಾಡ್ತಾರೆ. ಉಯ್ಯಾಲೋತ್ಸವದಲ್ಲಿ ಕೃಷ್ಣನನ್ನು ಕೂರಿಸಿ ಡೊಲ್ಲೋತ್ಸವನ ನಡೆಸಲಾಗುತ್ತೆ. ಮತ್ತು ಇಲ್ಲಿ ರಾಧಾಕೃಷ್ಣಚಂದ್ರರನ್ನು ಪ್ರತಿಷ್ಠಾಪನೆ ಮಾಡಿದ ದಿವಸನೇ ರಾಧಾಕೃಷ್ಣರನ್ನು ಬ್ರಹ್ಮರಥದಲ್ಲಿ ಕೂರಿಸಿ ಉತ್ಸವನ ಮಾಡ್ತಾರೆ. ಮರುದಿನ ಎಲ್ಲ ದೇವರುಗಳಿಗೆ ಚೂರ್ಣಾಭಿಷೇಕ ಮಾಡ್ತಾರೆ. ಇದು 25 ವರ್ಷಗಳಿಗೊಮ್ಮೆ ಬರುವ ಸಂಭ್ರಮ ಆಗಿರೋದ್ರಿಂದ ಈ ವಿಶೇಷ ಬ್ರಹ್ಮರಥೋತ್ಸವದಲ್ಲಿ ದೇಶ ವಿದೇಶದಿಂದ ಜನರು ಭಾಗವಹಿಸ್ತಾರೆ ಅಂತಲೂ ಹೇಳ್ತಾರೆ. ಮತ್ತು ಈ ಕಾರ್ಯಕ್ರಮ ಎಲ್ಲನೂ ಧ್ವಜ ಅವರೋಹಣದಿಂದ ಕಂಪ್ಲೀಟ್ ಮಾಡ್ತಾರೆ. ಮತ್ತು ಒಂದು ಸ್ಯಾಡ್ ನ್ಯೂಸ್ ಏನಂದರೆ ನಮಗೆ ಹರಿದ್ವಾರ ಮೂಲಕ ನಮಗೆ ದರ್ಶನ ಸಿಗಲಿಲ್ಲ. ಅದು ಒಂದೇ ನನಗೆ ಬೇಜಾರಾಯ್ತು ಅಷ್ಟೇ. ಮತ್ತು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಪುಳಿಯೋಗರೆ ತೊಗೊಂಡು ತಿನ್ಕೊಂಡು ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಆ ತಕ್ಷಣ ಆ ವಿಡಿಯೋ ನೋಡ್ಬೋದು. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.